ಯತಿ ಪ್ರವೀಣ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಅಣ್ಣ ಆಗಿರ್ಬೋದು, ನಮ್ಮ ನವಾಜು, ಇವರು ಬಾಮ ಮಂಜು ಇವರು ಈಗಾಗಲೇ ಕಬಾಬಲ್ಲಿ ನೋಡಿರ್ತೀರ ನಮ್ಮ ಮಂಜಣ್ಣ ಅಂತ. ಎಲ್ಲರೂ ನಮ್ಮ ಬ್ಯಾಟ್ಸ್ಮನ್ ಮುರಳಿ ಆಗಿರ್ಬೋದು, ಪ್ರತಿಯೊಂದು ಕಲಾವಿದರುಗಳು ಇವತ್ತು ಈ ಒಂದು ಪಿಕ್ಚರ್ಗೆ ಗೆಲ್ಲಬೇಕಂತ ನಾನು ಒಂದೇ ಒಂದು ಫೋನ್ ಮಾಡಿದೆ. ಜಸ್ಟ್ ನೈಟ್ ಫೋನ್ ಮಾಡಿತ್ತು, ಒಂದು ವಾರ ಮುಂಚೆನೇ ಯಾರಿಗೂ ಫೋನ್ ಮಾಡಿಲ್ಲ, ಜಸ್ಟ್ ಫೋನ್ ಮಾಡಿದೆ. ಆ್ಯಕ್ಚುಲಿ ಬ್ಲಡ್ ಪ್ರಕಾಶ್ ಅವ್ರಿಗೆ ಇವತ್ತು 1 ಅವರ್ ಮುಂಚೆ ರಿಲೀಸ್ 1 ಗಂಟೆ ಇರ್ಬೇಕಾದ್ರೆ 12 ಗಂಟೆಗೆ ಫೋನ್ ಮಾಡಿದೆ. ಅಣ್ಣ ಹಿಂಗೆ ಬೇಕಂದ್ರೆ ನೀನು ತಲೆ ಕೆಡಿಸ್ಬಿಟ್ಟು ನಾನು ಶೋಲಿ ಇಡ್ತೀನಿ ಅಂದರು. ತುಂಬ ಥ್ಯಾಂಕ್ಸ್ ಅಣ್ಣ. 1 ಅವರ್ ಮುಂಚೆ ಹೇಳಿದ್ದಕ್ಕೆ ನವಾಜ್ ಡೇವನಿಂದ ಹಿಡಿದು ಎಲ್ಲ ಕಲಾವಿದರು, ನನ್ನ ಟೀಮ್ ವರ್ಕ್ ಆಗಲಿ, ಪ್ರತಿಯೊಬ್ಬರು ಜೀವನ ಆಗಿರ್ಬೋದು, ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಿ ಬಾಸ್ ಫಾಲೋವರ್ಗಳು ತುಂಬಾ ಜೀವನ ಆಗಿರ್ಬೋದು, ಆಮೇಲೆ ಎಲ್ಲರೂ ತುಂಬಾ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ಒಂದು ಇದಕ್ಕೆ. ನನ್ನ ಜೊತೆಗೆ ಡೇ ಒನ್ನಿಂದ ಹಿಡ್ದು ಸಂಭ್ರಮ ಮೇಡಮ್ ಅವರು ಇವತ್ತು ನನ್ನ ಎಲ್ಲ ಒಂದು ಪ್ರಮೋಷನ್ಗಳಿಗೂ ಜೊತೆ ಕೈ ಜೋಡಿಸಿದ್ದಾರೆ, ಎಲ್ಲ ನಿಂತಿದ್ದಾರೆ. ಇವತ್ತು 2ನೇ ವಾರ ಹೋಗ್ತೈತೆ, ತುಂಬ ಒಂದು ಸಕ್ಸಸ್ಫುಲ್ಲಾಗಿ ಓಡ್ತೈತೆ. ನನಗೆ ತುಂಬ ಖುಷಿ ಆಗ್ತೈತೆ. ಆ್ಯಕ್ಚುಲಿ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲ ನನಗೆ ಹೇಳ್ತಾ ಇದ್ದೀರಾ, ಆ್ಯಕ್ಚುಲಿ ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಡೇ ಒನ್ನಿಂದ ಹಿಡಿದು ಇವತ್ತವರೆಗೂ ನೀವುಗಳು ಸೇರಿ ಮೀಡಿಯಾದವರು ತುಂಬ ನನ್ನ ಪ್ರಮೋಟ್ ಮಾಡಿ ಎಲ್ಲ ಜಾಗದಲ್ಲೂ ನನ್ನ ನಿಲ್ಲಿಸ್ತಾ ಇದ್ದೀರಾ. ನಿಮ್ಮೆಲ್ಲದಕ್ಕೂ ಎಲ್ಲ ಅಭಿಮಾನಿ ದೇವರುಗಳಿಗೂ ತುಂಬಾ ಥ್ಯಾಂಕ್ಸು. ಈ ಒಂದು ಇವಾಗ ಕನ್ನಡ ಪಿಕ್ಚರ್ ಹೋಗೋದೇ ತುಂಬ ಕಷ್ಟ, ಅದರಲ್ಲಿ ಸೂರ್ಯಣ್ಣನ ಪಿಕ್ಚರು 2ನೇ ವಾರಕ್ಕೆ ತಂದು ನಿಲ್ಲಿಸಿದ್ದೀರಾ. ನಾನು ಹೆಂಗೆ ಕೃತಜ್ಞತೆ ಹೇಳ್ಬೇಕಂತ ನನಗೆ ಆಗ್ತಾಯಿಲ್ಲ. ಎಲ್ರಿಗೂ ಇಲ್ಲಿಂದ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಸೊ ಮಾಧ್ಯಮ ಮಿತ್ರರೆಲ್ಲ ಯಾರ್ಯಾರು ಬಂದಿದ್ರಿ ಅವ್ರಿಗೆಲ್ಲ ಒಂದು ಸೆಕೆಂಡ್ ಸಖತ್ ಹ್ಯಾಟ್ಸ್ ಆಫ್. ಬಂದ್ರಿ ಕರೆದಿದ ತಕ್ಷಣವೇ. ಆ್ಯಂಡ್ ನಿಮಗೂ ಗೊತ್ತಾಗಿದೆ ಸಿನಿಮಾ ಈಗಾಗಲೇ ಹಿಟ್ ಆಗ್ತಿದೆ, ನಾವು ಶೂಟ್ ಮಾಡಲೇಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮೀಡಿಯಾದವ್ರಿಗೆ. ಓಕೆ, ಸೊ ದಯವಿಟ್ಟು ಎಲ್ಲರೂ ಸೂರ್ಯನ ಟೆನ್ಷನ್ನ ದೂರ ಮಾಡಿ ಫಂಕ್ಷನ್ ಮಾಡೋಣ 50 ಡೇಸ್ದು. ಸೊ ಆದಷ್ಟು ಬೇಗ ಈ ಸಿನಿಮಾ ಎಲ್ಲ ಕಡೆ ಇನ್ನೂ ಥಿಯೇಟ್ರುಗಳು ಜಾಸ್ತಿ ಸಿಗಲಿ, ಒಳ್ಳೆ ಹಿಟ್ ಆಗುವಂಥ ಸಿನಿಮಾ. ಗುರು ಹಿಟ್ ಆಗೋದಲ್ಲ ಏನಕ್ಕೆ ಗುರು, ಅಣ್ಣ ನಿನ್ಗೋಸ್ಕರ